ಹಾಯ್ ಹಲೋ ಫ್ರೆಂಡ್ಸ್. ಕನ್ನಡದ ಖ್ಯಾತ ನಟ ಬಾಲಕೃಷ್ಣನ್ ಬಗ್ಗೆ ಕೇಳಿರ್ತೀರಲ್ವಾ. ಪೋಷಕ ನಟನಾಗಿ, ಕಾಮಿಡಿಯನ್ನಾಗಿ ಹಾಗೂ ವಿಲನ್ ಪಾತ್ರಗಳಲ್ಲೂ ಕೂಡ ಮಿಂಚಿದ್ದಾರೆ. ಇವರು ರಾಜ್ಕುಮಾರ್ ಜೊತೆ ಸಹ ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಬಾಲ್ಯ ಸ್ಟೋರಿ ನಿಮಗೆ ಎಲ್ರಿಗೂ ಗೊತ್ತು. ಇವರಿಗೆ ಕಿವಿ ಕೇಳಿಸೋದಿಲ್ಲ ಅನ್ನೋದು ಸಹ ಇಡೀ ಕರುನಾಡಿಗೆ ಗೊತ್ತು. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಇವ್ರಿಗೆ ಯಾಕೆ ಕಿವಿ ಕೇಳಿಸ್ತಾ ಇರಲಿಲ್ಲ ಅನ್ನೋದು ಗೊತ್ತಾ? ಯಾಕಪ್ಪ ಅಂತ ಹೇಳಿದ್ರೆ, ಇವರು ಚಿಕ್ಕವರು ಇದ್ದಾಗ ಸಂಜೆ ವೇಳೆಯಲ್ಲಿ ಮನೆಯ ಮುಂಭಾಗ ಅಂತ ಹೇಳಿದ್ರೆ ಹಜಾರ ಅಂತೀವಲ್ಲ, ಅಲ್ಲಿ ಮಲಗ್ತಾ ಇದ್ರಂತೆ. ಸೊ ಇವರು ನಿದ್ದೆ ಮಾಡಿ ಮಲಗ್ತಿದ್ದ ಸಮಯದಲ್ಲಿ ಇವರ ಸ್ನೇಹಿತರು ಬಂದು ಕಿವಿಗೆ ಮರಳನ್ನು ತುಂಬ್ತಾ ಇದ್ರು. ಸೊ ಅದರಿಂದ ಏನಾಯಿತು, ಇವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಅನ್ನೋದನ್ನ ಒಂದು ಇಂಟರ್ವ್ಯೂನಲ್ಲಿ ಇವರೇ ಸಹ ಹೇಳಿದ್ದಾರೆ. ಹಾಗೆ ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇನ್ನೂ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಣಗಾಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.